ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಮತ್ತು ವೈಶ್ ಇಬ್ರು ಕೂಡ ಹೊರಗಡೆ ಹೋಗ್ತಿದ್ದಾರೆ. ಹಾಗಿದ್ರೆ ಕೀರ್ತಿ ಎದುರು ಪತ್ರ ಆಗ್ತಾರ, ಭೇಟಿ ಆಗತ್ತಾ, ಅಥವಾ ಕಾವೇರಿ ಅವರು ಏನು ಪಕ್ಕ ಪ್ಲ್ಯಾನ್ ಮಾಡಬಹುದು, ಮಾಡಬೇಕು ಅನ್ಕೊಂಡಿದಾರ, ಹೋಗಬೇಕು ಅಂದ್ಕೊಂಡಿರೋ ಕೀರ್ತಿಗೆ ಹೇಳೋದೇನು ಕಾವೇರಿ ಅವರು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮತ್ತು ವೈಶ್ ಇಬ್ಬರು ಕೂಡ ಮುತ್ತಾದ ಜೋಡಿ. 1 ವರ್ಷ ಹ್ಯಾಪಿ ಆ್ಯನಿವರ್ಸರಿ ಆಗಿದೆ. ಬಟ್ ಇನ್ನೂ ಕೂಡ ಅವ್ರಿಗೆ ಅದೆಲ್ಲ ನೆನಪೇ ಇಲ್ಲ. 1 ವರ್ಷದ ಆ್ಯನಿವರ್ಸರಿನ ಗಂಡ ಹೆಂಡ್ತಿನ ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಅದು ನೆನಪು ಮಾಡ್ಕೊಳ್ಳೋದು ಫ್ಯಾಮಿಲಿ ಇಲ್ಲಿ ಇಬ್ಬರಿಗೂ ಕೂಡ ಸರ್ಪ್ರೈಸ್ ಆಗಿ ಒಂದು ಸಿಂಪಲ್ ಸೆಲೆಬ್ರೇಷನ್ ಮಾಡ್ತಾರೆ. ಯಾಕಂದರೆ ಕೇಕ್ ಕಟಿಂಗ್ ಮುಖಾಂತರ ಆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಜೊತೆಗೆ ಏನಪ್ಪ ಇದು ಗಂಡ ಹೆಂಡತಿ ಇಬ್ಬರು ಕೂಡ ಅವರ ವೆಡ್ಡಿಂಗ್ ಆ್ಯನಿವರ್ಸರಿನೇ ನೆನಪು ಮಾಡ್ಕೊಳ್ಳಿಲ್ವಲ್ಲ ಅಂತ ಕೂಡ ರೇಗಿಸ್ತಾರೆ. ಇದೆಲ್ಲ ಆದ ನಂತರ ಈ ಕಡೆ ಅಮ್ಮ ಎಲ್ಲಿ ಅಂತ ಅನ್ಕೋತಿದ್ದಾಗ ಈ ಕಡೆ ಕಾವೇರಿಯವರೆಲ್ಲಪ್ಪ ಕಾವೇರಿಯವರೆಲ್ಲಿ ಮನೇಲಿದ್ದಾರೆ. ಕಾವೇರಿಯವರು ಕೀರ್ತಿ ಮುಖನ ನೋಡೋಕೆ ಹೋಗಿದ್ದಾರೆ, ಕೀರ್ತಿನ ಭೇಟಿಯಾಗೋಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಸಖತ್ತಾಗಿ ಮಹಾಮಂಗಳಾರತಿ ಆಗಿದೆ ಕಾರುಣ್ಯ ಮತ್ತು ಕೀರ್ತಿಯಿಂದ. ಈ ಕಡೆ ಉರ್ಕೊಂಡಿದ್ದ ಮನೆಗೆ ಬಂದಿದ್ದಾರೆ. ಅಷ್ಟರಲ್ಲೇ ಈ ಕಡೆ ಕೀರ್ತಿ ಯಾಕೆ ಈ ರೀತಿ ಆಡ್ತಿದ್ದಾಳೆ ತಿಳ್ಕೊಳ್ಳೇಬೇಕು ಅಂತ ಕೀರ್ತಿ ಕಾಲ್ ಮಾಡ್ತಾರೆ. ಯಾಕಂటే ಆಗ್ತಾನೆ ಹೇಳ್ದೆ ನನ್ನನ್ನು ಭೇಟಿ ಮಾಡಬೇಡಿ ಅಂತ. ಮತ್ತೆ ಆ ಕಾಲ್ ಮಾಡಿದ್ರ ಅಂದಾಗ ಯಾಕೆ ಕೀರ್ತಿ ಯಾಕೆ ಆ ರೀತಿ ಆಡ್ತಿದ್ಯಾ, ಏನಾಯಿತು ಹೇಳು ಅಂತ ಕೇಳ್ತಿದ್ದಾರೆ. ನಾನು ಅಮ್ಮಂಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅವಳಿಗೆ ಮತ್ತೆ ಸ್ಟ್ರೆಸ್ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳು ಕಳ್ಕೊಂಡು. ಅದಕ್ಕೋಸ್ಕರ 1 ವಾರ ನಂಗೆ ಬೇಕು, ಯಾವುದೇ ರೀತಿ ವಿಷಯನೂ ನನ್ನ ತಲೆಗೆ ತರಬೇಡಿ, ಎಲ್ಲ ಕೂಡ ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾರೆ. ಅಯ್ಯೋ ಹೌದಾ, ಯಾವತ್ತಿದ್ರೂ ತಾಯಿ ತಾನೇ ಮುಖ್ಯ ಅಂತ ಕಾವೇರಿ ಅವ್ರು ಹೇಳಿದಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಅಂದರೆ ವೈಷ್ಣವ್ನ ಬಿಡ್ತಿದ್ದೀನಿ ಅಂತಲ್ಲ, ವೈಷ್ಣವ್ ಯಾವತ್ತಿದ್ರು ನನ್ನವನೇ, ಅವನ್ನ ಯಾವತ್ತೂ ಕೂಡ ಬಿಡೋಕ್ಕೆ ಸಾಧ್ಯವೇ ಇಲ್ಲ. 1 ವಾರ ಅಮ್ಮನ ಕರ್ಕೊಂಡು ಬಂದು ಆ ನಂತರ ನಾನು ವೈಷ್ಣವ್ನ ಪಡ್ಕೋತೀನಿ ಅಂತ ಕೀರ್ತಿ ಹೇಳ್ತಾಳೆ. ನಂತರ ಈ ಕಡೆ ವೈಶ್ ಮತ್ತು ಲಕ್ಷ್ಮಿ ಬರ್ತಾರೆ. ಇನ್ನು ಕೀರ್ತಿ ಕಾಲಲ್ಲೇ ಇರ್ತಾಳೆ. ಈ ಕಡೆ ಅಮ್ಮ ನೀನೇನು ಬರಲೇ ಇಲ್ವಲ್ಲ ಅಂದಾಗ ಕಾಲಲ್ಲಿದ್ದೆ ಮಗನೇ ಕೇಳಿಸ್ಲಿಲ್ಲ ಅಂತ ಹೇಳ್ತಾರೆ. ಸರಿ ಅಮ್ಮ ಆಶೀರ್ವಾದ ಮಾಡು ಅಂತ ಇಬ್ಬರ ಆಶೀರ್ವಾದ ತಗೋತಿದ್ದಾರೆ ಲಕ್ಷ್ಮಿ ಮತ್ತು ವೈಶ್. 100 ಕಾಲ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಿದ್ರೆ ಅವಳು ಯಾರು ನನ್ನ ವೈಶ್ ಜೊತೆ ಚೆನ್ನಾಗಿರೋಕೆ, ನಾನು ನನ್ನ ವೈಷ್ಣವ್ ಜೊತೆ 100 ಕಾಲ ಚೆನ್ನಾಗಿರ್ಬೇಕಾಗಿರೋದು. ಒಮ್ಮೆ ಅಮ್ಮ ಹುಷಾರಾಗಲಿ, ಆಮೇಲೆ ನನಗೆ ಗೊತ್ತದ ನನ್ನ ವೈಷ್ಣವನ ಹೇಗೆ ಪಡ್ಕೋಬೇಕು ಅಂತ ಅನ್ಕೋತಾಳೆ. ನಂತರ ಕಾಲ್ ಕಟ್ ಮಾಡ್ತಾಳೆ. ನಂತರ ಈ ಕಡೆ ಕಾವೇರಿ ಅವ್ರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಏನಿದು ಇಷ್ಟು ದಿನ ಚೆನ್ನಾಗೇ ಇದ್ಲಲ್ಲ ಕಾರುಣ್ಯ, ಇವಾಗ ಏನಾಗಿದೆ, ನಿಜವಾಗ್ಲೂ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಮಗಳನ್ನ ಹಾದಿಗೆ ತರಬೇಕು, ನನ್ನಿಂದ ದೂರ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಏನಾದರೂ ಡ್ರಾಮಾ ಮಾಡ್ತಿದ್ದಾರಾ ಅಂತ ಕೂಡ ಅನಿಸುತ್ತೆ ಅವ್ರಿಗೆ. ನಂತರ ಈಕೆನೇ ನನ್ನ ಅಸ್ತ್ರ ಆಗಿದ್ಲು, ಕೀರ್ತಿನೇ ನನ್ನ ಬ್ರಹ್ಮಾಸ್ತ್ರ, ಅವಳೇ ನನ್ನ ಕೈಯಿಂದ ಹೋಗ್ಬಿಟ್ರೆ ಏನಪ್ಪ ಮಾಡಲಿ, ಲಕ್ಷ್ಮಿನ ಹೀಗೆ ನನ್ನ ಮಗನ ಲೈಫಿಂದ ದೂರ ಮಾಡಲಿ, ಅವಳು ಇದ್ರೆ ಮಾತ್ರ ನನ್ನ ಮಗನ ಲೈಫಿಂದ ಲಕ್ಷ್ಮಿನ ದೂರ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಖಂಡಿತ ನನ್ನಿಂದ ಏನೂ ಕೂಡ ಆಗೋದಿಲ್ಲ, ಆಮೇಲೆ ನನ್ನ ಮಗನ ನಾನೇ ಕಳ್ಕೊಬೇಕಾಗತ್ತಾ ಅಂತ ಕೂಡ ಕಾವೇರಿಯವರು ತುಂಬ ಯೋಚನೆ ಮಾಡ್ತಾರೆ. ಆ ಕಡೆ ವೈಷ್ಣವ್ ಹತ್ರ ಹೋಗಿ ಲಕ್ಷ್ಮಿ ಎಲ್ಲರೂ ನಮ್ಮನ್ನ ಆಡ್ಕೋತಿದ್ದಾರೆ ಗೊತ್ತಾ. ಅಯ್ಯೋ ವೆಡ್ಡಿಂಗ್ ಆ್ಯನಿವರ್ಸರಿನೇ ನೆನಪಿರಲಿಲ್ಲ, ಹೆಂಡತಿ ನೆನಪಿಟ್ಕೊಂಡು ಗಂಡ ನೆನಪಿಲ್ಲದೆ ಇದ್ದಾಗ ಸೂಟ್ ತೊಗೊಂಡು ನಿಂತ್ಕೋಬೇಕೇ ಹೊರತು ಈಗ ನೀನೇ ಮರ್ತು ಹೋಗಿದ್ಯಲ್ಲ ಅಂತ ನನ್ನ ಅಕ್ಕಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ. ಅಕ್ಕ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ನ ನಾವು ಗ್ರ್ಯಾಂಡಾಗಿ ಮಾಡಬೇಕು, ಅದನ್ನೆಲ್ಲ ತುಂಬ ಚೆನ್ನಾಗಿ ಆಚರಿಸ್ಬೇಕು ಅಂತ ಇವತ್ತು ನಾನೇ ಇಂಥ ಕೆಲಸ ಮಾಡಿದ್ದೀನಿ ಮರೆತು, ಅಕ್ಕಂಗೆ ಗೊತ್ತಾದರೆ ಖಂಡಿತ ನಮ್ಮನ್ನ ಗುಮ್ತಾಳೆ ಅಂತ ಹೇಳಿದಾಗ ಅದಕ್ಕೆ ಹೇಳೋದು ಇನ್ನೊಬ್ರಿಗೆ ಪಾಠ ಲೆಕ್ಚರ್ ಕೊಡೋಕೆ ಹೋಗಬಾರ್ದು ಅಂತ ವೈಷ್ಣವ್ ಹೇಳ್ತಾನೆ. ಹೌದೌದು ನನಗೇನು ಗೊತ್ತಿತ್ತು ಇಂಥ ಮರಿಗೋಳಿ ಗಂಡ ನಂಗೆ ಸಿಗ್ತಾನೆ ಅಂತ ಲಕ್ಷ್ಮಿ ಅನ್ಕೋತಾಳೆ. ನಂತರ ಈ ಕಡೆ ವೈಶ್ ಸಿಂಪಲ್ ಸೆಲೆಬ್ರೇಷನ್ನ ಸೂಪರ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತಿದ್ಲು ಗೊತ್ತಾ ಅಂತ ಕೀರ್ತಿ ತನ್ನ ಲವ್ವರ್ ಬಗ್ಗೆ ಮಾತಾಡಿದ್ರೆ ಇದು ಲಕ್ಷ್ಮಿಗೆ ನೋವುಂಟು ಮಾಡುತ್ತೆ. ಬಟ್ ಕೆಲವು ಕ್ಷಣದಲ್ಲಿ ಅದನ್ನು ಮರೆತು ಹೌದೌದು ಯಾರಪ್ಪ ಸಿಂಪಲ್ನ ಸೂಪರ್ ಮಾಡೋದು, ಅದಂತೂ ಸಾಧ್ಯವೇ ಇಲ್ಲ, ಅದರಲ್ಲೂ ನಿಮ್ಮ ಕಾಗೆ ಸುಂದ್ರಿನೆಲ್ಲ ಬಿಟ್ಟು ನನ್ನ ಗಂಡ ನನಗೆ ಯಾವುದೇ ರೀತಿ ಗಿಫ್ಟ್ ಕೊಟ್ಟಿಲ್ಲ, ನೀವೇನು ಮಾಡ್ತೀರಾ ಹೇಳಿ ಅಂತ ಹೇಳ್ತಿದ್ರೆ ಅಯ್ಯೋ ಎಷ್ಟು ನೋವಾದರೂ ಕೂಡ ಹೇಗೆ ಅದನ್ನು ಮರೆತು ಖುಷಿಯಾಗಿದ್ದಾರೆ, ಇವನ್ನ ನನ್ನಿಂದ ಖುಷಿಯಾಗಿ ನೋಡ್ಕೊಳಕ್ಕಾಗತ್ತಾ ಅಂತ ಅಂದ್ಕೊಂಡಿದ್ದೆ. ಹೇಗೆ ಮಾಡ್ತೀನಿ ನೋಡ್ತಾರೆ, ತೊಗೊಳ್ಳಿ ನಿಮ್ಮ ವಿಶ್ವಾಸ ಏನೇನಿದೆ ಎಲ್ಲ ಲಿಸ್ಟು ಇದರಲ್ಲಿ ಬರೆದ್ಬಿಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾನು ಇವತ್ತು ಫುಲ್ಫಿಲ್ ಮಾಡ್ತೀನಿ ಅಂತ. ನಂತರ ಇನ್ನೂ ಒಂದು ಬುಕ್ ಕೊಡ್ತಾಳೆ, ನೀವು ಕೂಡ ಬರೀರಿ, ಇಬ್ಬರ ವಿಶ್ ಕೂಡ ಫುಲ್ಫಿಲ್ ಆಗಬೇಕು, ನೀವು ನಂದು ನಾನು ನಿಮ್ಮದು 3 ವಿಶ್ ಬರೆಯೋಣ, ಅದನ್ನೇ ಫುಲ್ಫಿಲ್ ಮಾಡೋಣ ಆಯಿತಾ, ಯಾಕಂದರೆ ಇಬ್ಬರದ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಅದಕ್ಕೋಸ್ಕರ. ಸರಿ ನಿಮ್ಗೆ ಏನು ಬೇಕು ಹೇಳಿ ಅಂತ ವೈಷ್ಣವನ ಕೇಳ್ತಾಳೆ ಲಕ್ಷ್ಮಿ. ಈ ಕಡೆ ಲಕ್ಷ್ಮಿ ಕೇಳಿದ ತಕ್ಷಣ ಎಮೋಷ್ನಲ್ ಆಗ್ತಾನೆ ವೈಷ್ಣವ್. ಬಿಕಾಸ್ ಎಂದು ಕೂಡ ಯಾರೂ ನನ್ನನ್ನು ಈ ರೀತಿ ಕೇಳಿರಲಿಲ್ಲ, ಚಿಕ್ಕದ್ರಿಂದ ಅಮ್ಮನೇ ಎಲ್ಲ ನೋಡ್ಕೊಂಡು ಬಂದರು. ಈಗಲೂ ಅಷ್ಟೇ ಸಾಂಗ್ ಬಿಟ್ಟು ನನಗೆ ಏನು ಬೇಕು ಅಂತ ನನಗೆ ಗೊತ್ತೇ ಇಲ್ಲ, ನೀವಿವತ್ತು ಕೇಳಿದ್ರಿ ಅಲ್ವಾ, ಖಂಡಿತ ನನಗೆ ಬೇಕಿತ್ತು ನಾನು ಮಾಡ್ತೀರಾ ಅಂದಾಗ ಖಂಡಿತ ಮಾಡ್ತೀನಿ, ನಿಮ್ಗೆ ಏನು ಬೇಕು ಅಂತ ಇದ್ರಲ್ಲಿ ಬರೀರಿ ಅಂತ ಹೇಳ್ತಾಳೆ ಖುಷಿಯಿಂದ. ಈ ಕಡೆ ಇಬ್ಬರು ಕೂಡ ತಮ್ಮ ವಿಶ್ವಾಸನ ಬರೀತಿದ್ದಾರೆ.
ಈ ಕಡೆ ವಿಶ್ವಸ್ನ ಬರೀತಿದ್ದಾರೆ. ನಂತರ ಎಕ್ಸ್ಚೇಂಜ್ ಆಗಬೇಕಾಗುತ್ತೆ. ಫಸ್ಟ್ ವೈಷ್ಣವಿ ಹೇಳಬೇಕಾಗುತ್ತೆ, ಯಾಕಂದರೆ ಲೇಡೀಸ್ ಫಸ್ಟ್ ಇವಾಗಲ್ಲ, ಗಂಡನೇ ಫಸ್ಟ್ ಅಂತ ಲಕ್ಷ್ಮಿ ಹೇಳ್ತಾಳೆ. ಹಾಗಾಗಿ ವಾಕಿಂಗ್ ಬರಬೇಕು ನಾನು ಹೆಂಡತಿ ಅಂತಿದ್ದಾಗ, ಇಲ್ಲಪ್ಪ ಆಗೋದಿಲ್ಲ, ಅವತ್ತೇ ಸಾಕಾಗೋಗಿದೆ, ಅಂಥ ಡ್ರೆಸ್ ಹಾಕೊಂಡು ಬರೋಕ್ಕಾಗುತ್ತಾ ಅಂತ ಹೇಳ್ತಾಳೆ. ಇನ್ನೇನು ಅಂಥ ಡ್ರೆಸ್ ಹಾಕೊಂಡು ಬರಲ್ಲ ಅಂದರೆ ಇನ್ನೇನು ಡ್ರೆಸ್ ಹಾಕೊಂಡು ಬರ್ತೀರಾ? ಈ ಸಿಂಗರ್ ವೈಷ್ಣವ್ ಹೆಂಡತಿ ಯಾವ ರೀತಿ ಅಡ್ಗುಲೆಜ್ಜು ತಂಡ ಬಂದಿದ್ದಾಳೆ ಅಂತ ಆಡ್ಕೋಬೇಕು ಅಂತ ಅಂದ್ಕೊಂಡಿದ್ರ? ಈ ಸೀರೆ ಉಟ್ಕೊಂಡು ಯಾರಾದರೂ ವಾಕಿಂಗ್ ಬರ್ತಾರ ಅಂತ ಹೇಳಿದಾಗ, ಯಾಕೆ ನಿಮಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತಾ? ಸರಿ ಆಯಿತು ಬಿಡಿ, ಅದಕ್ಕೆ ಒಂದು ಚಿಕ್ಕ ಬಟ್ಟೆ ಕೊಡಿ, ಅದನ್ನೇ ಕಂಫರ್ಟಾಗಿ ಹಾಕೋತೀನಿ. ನಮ್ಮ ಕಡೆಯಲ್ಲೆಲ್ಲ ಇದನ್ನೆಲ್ಲ ಸುಮ್ಮನೆ ಹಾಕೊಳ್ಳಲ್ಲ, ದೊಡ್ಡದಾಗಿ ಬಟ್ಟೆ ಹೊಲಿಸ್ತಾರೆ ಅಂತ ಹೇಳಿದರೆ ಮಕ್ಕಳು ದೊಡ್ಡವರಾಗ್ತಾರೆ, ಬೆಳೀತಾರೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಬಟ್ಟೆ ಇದ್ದರೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಬಟ್ಟೆ ಆ ರೀತಿ ದೊಡ್ಡದಾಗಿ ಹಾಕ್ಕೊಳ್ಳೋದು. ಸರಿ ಬಿಡಿ, ನಿಮಗೆ ಅದಿಷ್ಟ ಇಲ್ಲ ಅಂದರೆ ನಾನು ಅದನ್ನೇ ಹಾಕೋತೀನಿ ಅಂತ. ಅಯ್ಯೋ ರೀ, ನಾನು ತಮಾಷೆ ಮಾಡಿದೆ ಅಷ್ಟೇ, ನಿಮ್ಗೆ ಏನು ಕಂಫರ್ಟ್ ಇರುತ್ತೋ ಅದನ್ನೇ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಜನ ಆಡ್ಕೊಂಡ್ರೆ ಅಂದಾಗ, ಜನ ಆಡ್ಕೊಳ್ಳಿ ಬಿಡಿ, ನನಗೆ ನನ್ನ ಹೆಂಡತಿ ಕಂಫರ್ಟ್ನೆಸ್ ಮುಖ್ಯ. ನನ್ನ ಹೆಂಡತಿ ಅಡ್ಗುಲಜ್ಜಿ ಅಂತ ಬಟ್ಟೆ ಹಾಕೊಂಡ್ರು ನನಗೆ ಏನೂ ಕೂಡ ಬೇಜಾರಾಗೋದಿಲ್ಲ ಅಂತ ವೈಷ್ಣವ್ ಹೇಳ್ತಾರೆ. ನಂತರ ಈ ಕಡೆ ಮತ್ತೊಂದು ತನ್ನ ವಿಷಯನ ಹೇಳ್ತೀನಿ ಅಂತ ಲಕ್ಷ್ಮಿ ಹೋದಾಗ, ಬೇಡ ನಿಮ್ಮ ವಿಷಯನ ನೀವು ಹೇಳ್ಬಿಡಿ, ಹಾಗೆ ಇಟ್ಕೊಳ್ಳಿ. ಯಾಕಂದರೆ ಒಂದು ವಿಷ್ ಕಂಪ್ಲೀಟ್ ಆದಮೇಲೆ ನಿಮ್ಮ ವಿಷಯ ಹೇಳಿ, ನಿಮ್ಮ ವಿಷಯ ಆದಮೇಲೆ ಅದಾದಮೇಲೆ ನಾನು ವಿಷಯ ಹೇಳ್ತೀನಿ, ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂದಾಗ, ಸರಿ ಆಯಿತು ಹಾಗೆ ಮಾಡೋಣ ಅಂತ ಹೇಳ್ತಾಳೆ. ನಂತರ ಹೋಗಿ ರೆಡಿ ಆಗಿ ಅಂತ ಹೇಳಿ ಕಳಿಸ್ತಾನೆ. ನಂತರ ಈ ಕಡೆ ಕಾವೇರಿಯವರು ಕೀರ್ತಿನ ಭೇಟಿ ಮಾಡೋಕೆ ಬಂದಿದ್ದಾರೆ. ಏನು ಆಂಟಿ ಹೇಳಿದ್ರು ಕೂಡ ಮತ್ತೆ ಭೇಟಿ ಮಾಡೋಕೆ ಬಂದಿದ್ರಲ್ಲ, ನಿಮ್ಗೆ ಏನು ಹೇಳಬೇಕು ಅಂತ ಅದು ಹಾಗಲ್ಲ, ಕಾನೂನಿಯಾಗಿ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದೆ ತಾನೇ, ಗಾಬರಿ ಆಯಿತು, ನಿನಗೇನಾದರೂ ಸಹಾಯ ಬೇಕಾ ಅಂತ ಕೇಳಿದಾಗ, ಏನೂ ಬೇಕಾಗಿಲ್ಲ, ನನ್ನಮ್ಮನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀವು ಸುಮ್ಮನೆ ವಿನಾಕಾರಣ ಎಂಟ್ರಿ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಕಾನೂನಿಯನ ಅಂದಾಗ, ಬೇಡ ನಿಮಗೆಲ್ಲ ಆಂಟಿ, ನನಗೆ ಗೊತ್ತಿದೆ, ಅದನ್ನು ನಾನು ನೋಡ್ಕೋತೀನಿ ಅಂತ ಕೀರ್ತಿ ಹೇಳ್ತಾಳೆ. ಆದರೂ ಕೀರ್ತಿ ಹೋಗಬೇಕಾದ್ರೆ ರಿಪೋರ್ಟ್ ತೊಗೊಂಡು ಹೋಗು, ಆಮೇಲೆ ಅಕ್ಕಪಕ್ಕ ಹಾಸ್ಪಿಟಲಲ್ಲಿ ಏನಾದರೂ ಪ್ರಾಬ್ಲಮ್ ಅದೇ ಸೇರಿಸ್ಬೇಕಾಗುತ್ತೆ, ಅದೇ ಹೆಲ್ಪ್ ಆಗುತ್ತೆ ಅಂದಾಗ, ನಮ್ಮಮ್ಮಂಗೆ ಏನೂ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ನಾನಿದ್ದೀನಿ ಅಂತ ಕೀರ್ತಿ ಹೇಳ್ತಾಳೆ. ನಂತರ ಈ ಕಡೆ ಸಿಟ್ ಮಾಡ್ಕೊಂಡಿದ್ದೆ ಹೋಗ್ಬಿಡ್ತಾಳೆ. ಈ ಕಡೆ ಕಾವೇರಿಯವರು, ಹೋಗ್ತೀಯ ಒಂದು ವಾರ, ನಾನು ನೋಡ್ತೀನಿ ಅದು ಹೇಗೆ ಒಂದು ವಾರ ನೀನು ಇರ್ತೀಯ ಅಂತ, ನಿನ್ನನ್ನು ಹೇಗೆ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತಿಲ್ವಾ ಅಂತ ಅನ್ಕೋತಾರೆ. ನಂತರ ಈ ಕಡೆ ಮಗಳ ಕೈ ಇಟ್ಕೋತಾರೆ ಕಾರಲ್ಲಿ. ಕಾರುಣಿ ಅವರು, ಬೇಜಾರಾಗ್ತಿದೆ ಆ ಮಗಳ ಅಂದಾಗ, ಏನೂ ಇಲ್ಲಮ್ಮ, ನೀನು ಹುಷಾರಾಗು, ನಿನಗಿಂತ ಏನೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ಕೀರ್ತಿ ಹೇಳ್ತಾಳೆ. ಅಯ್ಯೋ, ಎಂಥ ತಪ್ಪು ಕೆಲಸ ಮಾಡಿದೆ ನಾನು, ಇವತ್ತು ಆಡೋ ನಾಟಕನ ಅವತ್ತೇ ಆಡಬೇಕಿತ್ತು, ಅವತ್ತೇ ಆಡಿತಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳ ಮದುವೆನೇ ಆಗಿರ್ತಿತ್ತು ಅಂತ ಅನ್ಕೋತಾರೆ. ಇಬ್ಬರು ಕೂಡ ಹೊರಡ್ತಾರೆ. ನಂತರ ಈ ಕಡೆ ವೈಷ್ಣವ್ ರೆಡಿಯಾಗಿ ಬರ್ತಾನೆ. ಹಾಲಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಏನಿದು, ಎಲ್ಲಿಗೆ ಹೋಗ್ತಿದ್ಯಾ, ಏನು ಪ್ಲ್ಯಾನ್ ಅಂತ ಹೇಳಿದಾಗ, ನಾನು ಮತ್ತು ಲಕ್ಷ್ಮಿ ಮೂರು ವಿಶ್ ಇಟ್ಕೊಂಡಿದ್ವಿ, ಒಬ್ಬರು ವಿಷಯ ಆದಮೇಲೆ ಒಬ್ಬರು ವಿಶ್ನ ಕಂಪ್ಲೀಟ್ ಮಾಡೋದು, ಅವರಂತೂ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಅವ್ರ ವಿಶಸ್ಸು, ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಸುಪ್ರೀತ್ ಅವ್ರು ಕೂಡ, ಏನು ನಮ್ಮ ಅಳಿಯಂಗೆ ಬುದ್ಧಿ ಬಂದ್ಬಿಟ್ಟಿದೆ ಈಗಲಾದರೂ ಅಂತ ಹೇಳ್ತಿದ್ದಾರೆ. ಕಾವೇರಿ ಅವರಂತೂ ಉರ್ತು ಹೋಗ್ತಿದ್ದಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಲಕ್ಷ್ಮಿ ಅಂತ ಲಕ್ಷ್ಮಿನ ಹೊಗಳುತ್ತಾರೆ. ನಂತರ ಈ ಕಡೆ ಇಬ್ಬರು ಕೂಡ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಕೃಷ್ಣ ಅವರಂತೂ, ನನ್ನ ಮಗ ಸೊಸೆ ಇದೇ ರೀತಿ ಸುತ್ತಾಡ್ಕೊಂಡು ಖುಷಿಯಿಂದ ಇರಬೇಕು ಅಂತಲೇ ಆಸೆ ಪಟ್ಟಿದ್ದು, ಫೈನಲಿ ಆಯ್ತಲ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಿದ್ದಾರೆ. ನಂತರ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೊರಡ್ತಾರೆ. ಹಾಗಾದರೆ ಇಲ್ಲಿ ಕೀರ್ತಿ ಕಾರುಣ್ಯ ಹೊರಟಿರೋ ಜಾಗಕ್ಕೆ ಲಕ್ಷ್ಮಿ ಮತ್ತು ವೈಷ್ಣು ಹೊರಡ್ತಾರೆ, ಅಥವಾ ಇಲ್ಲಿ ಉರ್ಸೋದಕ್ಕೆ ಲಕ್ಷ್ಮಿ ಮತ್ತು ವೈಶ್ ಹನಿಮೂನ್ಗೆ ಹೋಗಿದ್ದಾರೆ ಅನ್ನೋ ರೀತಿ ಕಾವೇರಿಯವರು ಕೀರ್ತಿಗೆ ಕಾಲ್ ಮಾಡಿ ಹೇಳ್ತಾರೆ. ಕೀರ್ತಿಗೆ ಕಾಲ್ ಮಾಡಿ ಉರ್ಸೋದ್ರ ಮುಖಾಂತರ ಅಮ್ಮನ್ನೇ ಅವಳು ಬಿಟ್ಟು ಬಂದ್ಬಿಡ್ಬೇಕು, ಆ ರೀತಿ ಕಾವೇರಿ ಪಿತೂರಿ ಮಾಡ್ತಾರೆ. ಕಾವೇರಿ ಪಿತೂರಿಗೆ ಹಳ್ಳಿಗೆ ಬೀಳ್ತಾಳ ಕೀರ್ತಿ. ಫೈನಲಿ ಅಲ್ಲೇ ಹೋಗಿರೋ ಲಕ್ಷ್ಮಿ ಮತ್ತು ವೈಷ್ಣವ್ಗೂ ಕಾಟ ಕೊಡೋದನ್ನು ಬಿಡೋದಿಲ್ವ ಕೀರ್ತಿ, ಅಥವಾ ಏನಾದರೂ ಸತ್ಯ ಅನ್ನೋದು ರಿವೀಲ್ ಆಗುತ್ತಾ? ವೆಡ್ಡಿಂಗ್ ಆ್ಯನಿವರ್ಸರಿ ದಿನದಂದು ಕೂಡ ಏನಾದರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗತ್ತಾ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.